ದೇವ್ರೆ, ನಿನ್ನನ್ನೇ ನಂಬಿದ್ದೀನಿ. ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಆಯ್ತಾ? ವಾಟ್ ಡಾರ್ಲಿಂಗ್, ಹೊಸ ಡ್ರೆಸ್ಸು, ಹೊಸ ಶೂ, ಹೊಸ ಗಾಗಲ್, ಹೊಸ ವಾಚು. ಕಂಪನಿಯ ಕರೋಡ್ಪತಿನಾ? ಅಲ್ಲ ಮಗ, ಕರ್ನಾಟಕ ಬಂಪರ್ ಲಾಟ್ರಿ. ಅದೆಲ್ಲ ಏನೂ ಇಲ್ಲ. ಈ ಡ್ರೆಸ್ ಪಕ್ಕದ ಮನೆ ಪ್ರಕಾಶ ಕೊಡ್ಸಿದ್ದು. ಯಾ, ಈ ಗಾಗಲ್ 6 ಕ್ರಾಸ್ ಶೈಲೇಂದ್ರ ಕೊಡ್ಸಿದ್ದು. ಅಂಡ್ ಈ ವಾಚ್ ನನ್ ಓಲ್ಡ್ ಫ್ರೆಂಡ್ ಕೈಲಾಶ್ ಕೊಡ್ಸಿದ್ದು. ಮತ್ತೆ ಶೂ ಯಾರು ಕೊಡ್ಸಿದ್ದು? ಅದನ್ನ ಎದ್ರ ಮನೆ ಎಲ್ಲಪ್ಪ ಕೊಡ್ಸಿದ್ದು. ಇದನ್ನೆಲ್ಲ ನಿನ್ ಬರ್ತ್ಡೇ ಕೊಡ್ಸಿದ್ದ? ಅಲ್ಲ, ಪಾಪ ಅವರೆಲ್ಲ ನನ್ ಲವ್ವರ್ಸು. ಓ ಮೈ ಗಾಡ್, ಇದೇನಪ್ಪ ಇದು? ಬಾಯ್. ಕ್ಯಾಂಟೀನ್ ಹೋಗೋಣ. ಹೋಗೋಣ. ಏ, ಅಲ್ಲಿ ವಿಜಯ್ ನಿಂತ್ಕೊಂಡಿದ್ದಾನೆ. ಆ ಕಡೆ ನಾನ್ ಬರಲಪ್ಪ. ಏ, ಅವನ್ಗೆ ಯಾಕೆ ಹೆದರ್ಕೋತೀರಾ? ಇಲ್ಲಪ್ಪ. ಅಯ್ಯೋ, ಏನ ಸುಮ್ಮನೆ ಹೋಗ್ತಾಳೆ? ನಿನಗೆ ಎಷ್ಟು ಸಲ ಹೇಳಿದಿನೋ ಚಿಟ್ಕೆ ಹೊಡಿಬೇಡ ಅಂತ? ನಿನ್ಗೂ ಎಷ್ಟು ಸಲ ಹೇಳಿದೀನಿ ಸಲ್ಯೂಟ್ ಹೊಡೆದೋಗ್ಬೇಕು ಅಂತ. ಅದೇ ಟೇಪಾ? ಅಲ್ಲ, ಎದುರೇಟು. ಓಕೆ, ನಿನಗ್ ನಾನ್ ದಿನ ಸಲ್ಯೂಟ್ ಹೊಡಿಬೇಕು ಅಷ್ಟೇ ತಾನೆ? ಎಸ್, ಅಷ್ಟೇ. ಸರಿ, ನಿನಗೂ ನನ್ಗೂ ಒಂದ್ ಚಾಲೆಂಜ್. ಈ ಸರ್ಕಲ್ ಒಳಗೆ ಪೆಪ್ಸಿ ಇಟ್ಟಿದ್ದೀನಿ. ಇದನ್ನ ನೀನು ಕೈಯಲ್ಲಿ ಮುಟ್ಟ ಹಾಗೆ ಬಾಯಲ್ಲೇ ಕ್ಯಾಪ್ ತೆಗೆದು ಬಾಯಲ್ಲೇ ಎತ್ಕೊಂಡು ಕುಡಿಬೇಕು. ನಿನಗ್ ಟೈಮು 60 ಸೆಕೆಂಡ್ಸ್. ಇದನ್ ಮಾಡಿ ತೋರ್ಸು, ಆಮೇಲೆ ನಿನಗ್ ಸಲ್ಯೂಟ್ ಹೊಡಿತೀನಿ. ನಿಲ್ಸಿ. ಆದ್ರೆ ನಂದು ಒಂದು ಕಂಡೀಷನ್. ನಾನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ನನ್ಗೆ ಸಲ್ಯೂಟ್ ಮಾತ್ರ ಹೊಡೆಯೋದಲ್ಲ, ಇಷ್ಟು ಜನರ ಮುಂದೆ ನನ್ಗೆ ಕಿಸ್ ಕೂಡ ಕೊಡ್ಬೇಕಾಗತ್ತೆ. ಈ ಚಾಲೆಂಜ್ ಒಪ್ಕೋಬೇಡ ಪ್ರಿಯಾ. ತಾಕತ್ತಿದ್ರೆ ಒಪ್ಕೋಬೇಕಪ್ಪ. ಏಯ್, ಫಿಟ್ಟಿಂಗ್ ಇಡ್ಬೇಡ್ವೋ, ಬೋಲ್ಟ್ ಕಟ್ ಆಗ್ಬಿಡುತ್ತೆ ನನ್ ಮಗ. ಅವನಿಗೇನು ರೂಪಕ್ಕಿಯ? ಚಾಲೆಂಜ್ ಮಾಡ್ದವಳು ನೀನು ಒಪ್ಕೋಬೇಕು. ಹೇ ಪ್ರಿಯಾ, ಬೇಡ ಬಾರೆ. ಏ, ಬಿಡ್ರೆ ಅವನ್ ಏನ್ ಕಿಸಿತಾನೆ. ಐ ಆಮ್ ರೆಡಿ. ಎಸ್, ನಾನು ರೆಡಿ. ಹಾ, ಸೋತ್ರೆ ನಾನ್ ನಿನಗ್ ಸಲ್ಯೂಟ್ ಹೊಡಿಯಲ್ಲ, ನೀನ್ ನನಗ್ ಸಲ್ಯೂಟ್ ಹೊಡಿಬೇಕು. ಏನೋ ಮರಿ, ಚಾಲೆಂಜ್ ಮಾಡ್ತೀಯಾ? ಫ್ರೆಂಡ್ಸ್, ಇನ್ಮೇಲೆ ನೀವ್ ಯಾರು ಇವನಿಗೆ ಸಲ್ಯೂಟ್ ಮಾಡ್ಬೇಕಾಗಿಲ್ಲ, ಇವನು ನನಗ್ ಸಲ್ಯೂಟ್ ಮಾಡ್ತಾನೆ. ನೇಮಿಚಂದ್ರ ಕವಿಯ ಲೀಲಾವತಿ ಎಂಬ ಕಾವ್ಯದಲ್ಲಿ ಈ ಪದ್ಯವಿದೆ. ಕವಿ ಕಲ್ಪನೆಯ ಶಕ್ತಿಯ ಪ್ರಶಂಸೆ ಇಲ್ಲಿದೆ. ನಿಜವಾಗಿ ನಡೆದ ಕಾರ್ಯಗಳಾಗಿರಬಹುದು, ಆದರೆ ಕಲ್ಪನಾ ವೈಭವವನ್ನು ಮೆರೆದ ಸೈಲೆನ್ಸ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಪಾಠ ಕೇಳಕ್ಕೆ ಇಷ್ಟ ಇಲ್ದಿರೋರು ಹೊರಗಡೆ ಹೋಗ್ಬೋದು. ಗೆಟ್ ಔಟ್. ಆದರೆ ಕಲ್ಪನಾ ವೈಭವವನ್ನು ಮೆರೆದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಂತಹ
ಯಾರದು ಸೌಂಡ್ ಮಾಡಿದ್ದು? ಯಾರು ಹೇಳಿ? ಯಾರು ಅಂತ ಹೇಳ್ದೆ ಇದ್ರೆ ಕ್ಲಾಸ್ ಮುಗಿಯೋರ್ಗು ಎಲ್ರು ಎದ್ದು ನಿಂತ್ಕೋಬೇಕಾಗುತ್ತೆ. ಇವನೇ ಮೇಡಮ್ ಕಿರ್ಚಿದ್ದು. ನಾನಲ್ಲ ಕಣೋ, ಗುದ್ದು ಬಿಡ್ತೀನಿ. ನಾನಲ್ಲ ಮೇಡಮ್. ಗೆಟ್ ಅಪ್. ಆ ತರ ಅರ್ಚೋ ಪ್ರಾಣಿ ಯಾವುದು? ಮೇಕೆ ಮೇಡಮ್. ಮೇಕೆ ತರ ಅರ್ಚದ್ಮೇಲೆ ಮೇಕೆ ಕ್ಲಾಸಲ್ಲಿ ಇರಬಾರ್ದು. ನಾನಲ್ಲ ಮೇಡಮ್. ಶಟ್ ಅಪ್. ನಾನ್ ಕೊಡೋ ಪನಿಷ್ಮೆಂಟ್ ಏನು ಅಂತ ಗೊತ್ತು ತಾನೆ? ಗೊತ್ತು ಮೇಡಮ್. ಮೆಟ್ಲತ್ತದು ಮೆಟ್ಲಿಳಿಯೋದು. ಕ್ಲಾಸ್ ಮುಗಿಯೋರ್ಗು ಅದನ್ನೇ ಮಾಡ್ತಾ ಇರು. ಗೆಟ್ ಔಟ್. ಗೆಟ್ ಔಟ್ ಫ್ರಮ್ ಹಿಯರ್. ಯಾವನ ಮಾಡಿ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಬೇಕು. ಸಾಲ ತಗೊಂಡ ಮಕ್ಕ ತೋರಿಸಿದ್ದು ತಲೆ ತಪ್ಪಿಸ್ಕೊಳ್ತೀರ. ನನ್ನ ಮಗನೇ ಈ ನನ್ನ ಮಗನ ಕಂಬು ಕಟ್ಟಾಕಿ ಬಸ್ ಕೊಟ್ರೆ ಬಡ್ಡಿ ನಿಮ್ಮ ಅಪ್ಪ ಕೊಟ್ಟಾರಲ್ಲ. ಯಾವಾಗ ನಮ್ದೆಲ್ಲ ತಿಥಿ ಆದ್ಮೇಲ ನನ್ನ ಮಗನೇ ಸಾಲ ತೀರ ಗಂಟೆ ಈ ನನ್ನ ಮಗನ 41, 42, ಇನ್ 18 ಸೆಕೆಂಡ್ ಬಾಕಿ ಇರೋದು ಗುರು. ಕಮಾನ್, ಹರಿಯಪ್ ಹರಿಯಪ್. ಇದೇನ್ ಗುರು, ನೆನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದೆಯಲ್ಲ, ಇದೇನ್ ಮಹಾ ಇದನ್ ತಗೊಳ್ಳೋದಪ್ಪ. ಅವಳು ಕಾಣ್ದಂಗೆ ಹಿಂಗ್ ಓಪನ್ ಮಾಡ್ಬಿಟ್ಟು ತಿರ್ಗಾ ಹಿಂಗ್ ಮುಚ್ಚಿಬಿಟ್ಟು ಆಮೇಲೆ ತೆಗ್ದು ಹಿಂಗ್ ಎಸ್ಬಿಟ್ಟು ಹೆಂಗಿದೆ ಐಡಿಯಾ? ಇದು ಹೂವೇ ಕಾಣ. ಬೇಡ. ಈ ಫೋಟೋದಲ್ಲಿ ಇರೋನ್ನ ಎಲ್ಲಾದ್ರೂ ನೋಡಿದೀರಾ? ಇಲ್ಲ ಅಣ್ಣ. ಕೌಂಟ್ ದ ಟೈಮ್. ಸ್ಟಾಪ್. ಅವತ್ ಕೊಟ್ಟಿದ್ 60 ಸೆಕೆಂಡ್ಸ್, ಆದ್ರೆ ಇವತ್ತು 30 ಸೆಕೆಂಡ್ಸ್ ಮಾತ್ರ. ಚಿಲ್ಡ್ರನ್ ನನ್ ಮಕ್ಳ ತರ ಆಡ್ಬೇಡಿ, ಬಾಯಿ ಮುಚ್ಕೊಂಡ್ ಕೂತ್ಕೊಳ್ರೋ. ಸ್ವಲ್ಪ ಸಮಯ ಕೊಟ್ರೆ ತೆವಳ ಮಗುನು ಎದ್ದು ಓಡಾಡುತ್ತಂತೆ. ಅಂತದ್ರಲ್ಲಿ ಅವತ್ ಫ್ರೆಶ್ ಥಾಟ್, ಅದಕ್ಕೆ 60 ಸೆಕೆಂಡ್ಸ್. ಇವತ್ತು ಇವ್ನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾನೆ, ಅದಕ್ಕೆ ಇವನ್ಗೆ 30 ಸೆಕೆಂಡ್ಸ್ ಮಾತ್ರ. ದಮ್ ಇದ್ರೆ ಕುಡಿಲಿ, ಇಲ್ಲ ಅಂದ್ರೆ ರೈಟ್ ಹೇಳಿ. ಏಯ್, ನಾನು ರೈಟ್ ಹೇಳಕ್ ಬಂದಿಲ್ವೇ. ನಾನ್ ಬಂದಿರೋದು ನೀನ್ ಹಾಕಿರೋ ಬೆಟ್ಸ್ ಅಲ್ಲಿ ಗೆದ್ದು ನಿನ್ ಕೈಯಿಂದ ಸೆಲ್ಯೂಟ್ ಹೊಡ್ಸ್ಕೊಂಡು ನಿನ್ನಿಂದ ಕಿಸ್ ತಗೊಳಕ್ ಬಂದಿದ್ದೀನಿ. ಅದು ನಿನ್ ಹಣೆಲೂ ಬರ್ದಿಲ್ಲ, ಹೋಗೋ. ಏಯ್, ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ನಾನೀಗ ಬರಿತೀನಿ ಕಣೆ. ಕೌಂಟ್ ದ ಟೈಮ್. ಏನಂದೆ? ಹಣೆ ಬರಹನೆ ಬದಲಾಯಿಸಿ ಬರೀತೀನಿ ಇಂದ್ಯಾ, ಆದ್ರೆ ಈಗೇನ್ ಹೇಳ್ತ್ಯಾ? ಈ ಪ್ರಿಯಾನ ಕಿಸ್ ಮಾಡೋ ಗಂಡು ಇನ್ನು ಈ ಕಾಲೇಜಲ್ಲಿ ಹುಟ್ಟಿಲ್ಲ ಮರಿ, ಅದಕ್ಕೆಲ್ಲ ದಿಲ್ ಇರ್ಬೇಕು. ನಿಂತ್ಕೋ, ನಾನ್ ಟ್ರೈ ಮಾಡ್ಬೋದಾ? ನೀನಾ? ನೋಡ್ರಿ, ಇವ್ ಟ್ರೈ ಮಾಡ್ತಾನಂತೆ. ಮಾತಾಡಕ್ಕೆ ನಾಚ್ಕೊಳೋ ನೀನ್ ಟ್ರೈ ಮಾಡ್ತೀಯಾ? ಬಚ್ಚು, ನಿಂಗ್ಯಾಕೋ ಇದಲ್ಲ ಮರಿ, ಹೋಗಿ ಪಾಚ್ಕೊಂಬರಿ. ಟೈಮ್ ನೋಟ್ ಮಾಡ್ಕೊಳ್ಳಿ. ಓಕೆ. 1, 2. ಕಂಗ್ರಾಚುಲೇಷನ್ ಕಿಟ್ಟಿ, ನೀನೇ ರಿಯಲ್ ಹೀರೋ. ಏನಮ್ಮ ಝಾನ್ಸಿ ರಾಣಿ, ನಿನಗ್ ಕಿಸ್ ಕೊಡೋ ಯೋಗ್ಯತೆ ಇರೋ ಗಂಡು ಇಡೀ ಕಾಲೇಜಲ್ಲೇ ಯಾರು ಇಲ್ಲ ಅಂತ ಇದೆ, ಈಗೇನಂತ್ಯಾ? ಕಿಸ್ ನೋ ಮಿಸ್. ಒಡಿಲಿ ಬಿಡು ಗುರು. ತಪ್ಪು ಪ್ರಿಯಾ. ಸಿಕ್ ಜಾಗದಲ್ಲಿ ಸಿಕ್ದವ್ರಿಗೆಲ್ಲ ತಪ್ಕೊಂಡು ಮುತ್ಕೊಡೋದಕ್ಕೆ ನಾವು ಅಮೆರಿಕನ್ಸ್ ಅಲ್ಲ, ವಿ ಆರ್ ಇಂಡಿಯನ್ಸ್. ನಮ್ಗೆ ನಮ್ದೇ ಆದಂತ ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಮುತ್ಗೆ ಅದರದೇ ಆದಂತ ಪವಿತ್ರವಾದ ಸ್ಥಾನ ಇದೆ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ತನ್ನ ಪ್ರೇಮಿಗೆ, ಗಂಡ ಹೆಂಡ್ತಿಗೆ ಮಾತ್ರ ಮೀಸಲಾಗಿರ್ಬೇಕೆ ಹೊರತು ಮುತ್ತು ಸಿಕ್ದವ್ರಿಗೆಲ್ಲ ಹಂಚೋದಕ್ಕೆ
ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಷಿಯನ್ಸ್ ಹಂಚೋಂಥ ಪಾಂಪ್ಲೆಟ್ಗಳಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವನ ಜೊತೆ ಚಾಲೆಂಜ್ ಮಾಡಿ ಮುತ್ಕೊಡೋ ಕೊಟ್ಟಿದ್ಯಲ್ಲ, ಅವನೇನಾರು ಗೆದ್ದು ನೀನ್ ಮುತ್ಕೊಡ್ಬೇಕಾಗಿದ್ದಿದ್ರೆ ನಿಜವಾಗ್ಲೂ ನೀನ್ ಕೊಡ್ತಾ ಇದ್ದ? ಅದಕ್ಕೆ ನೀನ್ ಮನ್ಸಾಕ್ಷಿ ಒಪ್ತಾ ಇತ್ತಾ? ಮನುಷ್ಯ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ, ವೈಡೂರ್ಯ ಏನ್ ಬೇಕಾದ್ರೂ ಕಳ್ಕೊಂಡು ಗಳಿಸ್ಕೋಬಹುದು. ಆದ್ರೆ ಗಳಿಸಿದ್ರೆ ಕಳಿಯೋಕಾಗ್ದಿರೋದೆರಡು, ಪಾಪ ಪುಣ್ಯ. ಕಳೆದ್ರೆ ಗಳಿಸೋಕಾಗ್ದಿರೋದೆರಡು, ಶೀಲ ಪ್ರಾಣ. ಮೈಂಡ್ ಇಟ್. ಸಿಕ್ದವ್ರಿಗೆಲ್ಲ ತಪ್ಕೊಂಡು ಮುತ್ಕೊಡೋದಕ್ಕೆ ನಾವು ಅಮೆರಿಕನ್ಸ್ ಅಲ್ಲ. ಮನುಷ್ಯ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ, ವೈಡೂರ್ಯ ಏನ್ ಬೇಕಾದ್ರೂ ಕಳ್ಕೊಂಡು ಗಳಿಸ್ಕೋಬಹುದು. ಆದ್ರೆ ಗಳಿಸಿದ್ರೆ ಕಳಿಯೋಕಾಗ್ದಿರೋದೆರಡು, ಪಾಪ ಪುಣ್ಯ. ಕಳೆದ್ರೆ ಗಳಿಸೋಕಾಗ್ದಿರೋದೆರಡು, ಶೀಲ ಪ್ರಾಣ. ಮೈಂಡ್ ಇಟ್. ನಿಜ ಕಿಟ್ಟಿ, ನಾನ್ ದುಡುಕಿ ತಪ್ಪು ಮಾಡ್ಬಿಡ್ತಿದ್ದೆ. ನೀನ್ ನನ್ಗೆ ಬುದ್ಧಿ ಕಲಿಸ್ದೆ. ಯು ಆರ್ ರಿಯಲಿ ಗ್ರೇಟ್. ಐ ಲವ್ ಯು. I love you. I love you too. ಕಿಟಿ, ನೀನು? ನಾನೇ. ಇಷ್ಟೊತ್ತಲ್ಲಿ ನೀನು? ವಸೂಲಿಗೆ. ಅಲ್ಲಿ ಬೇಡ ಅಂದೆ. ಅದು ಪಬ್ಲಿಕ್, ಇದು ಪ್ರೈವೇಟ್. ನೋ, ಅದು ನನ್ನ ಲವ್ವರ್ಗೆ ಮಾತ್ರ ಮೀಸಲು. ನಾನು ನಿನ್ ಲವರ್ ಆಗ್ಬಾರ್ದಾ? ರಿಯಲಿ? ಯಾ, ಐ ಲವ್ ಯು.